ತುಂಬಾನೇ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮೆಂತಿ ಸ್ಟಫ್ಡ್ ಪರೋಟಾನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಈ ಮೆಂತಿ ಸ್ಟಫ್ಡ್ ಪರೋಟಾನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡ್ಕೊಡ್ಬೋದು. ಇದನ್ನ ನೀವು ಒಂದು ತಿನ್ನೋರು ಎರಡು ತಿಂತಾರೆ, ಎರಡು ತಿನ್ನೋರು ನಾಲ್ಕು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದರ ರುಚಿ. ಮತ್ತೆ ಇದಕ್ಕೆ ನಿಮ್ಗೆ ಚಟ್ನಿ ಪಲ್ಯ ಏನು ಬೇಕಾಗಿಲ್ಲ, ಹಾಗೆ ತಿನ್ಕೋಬಹುದು. ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ, ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಮತ್ತೆ ಮೆಂತ್ಯ ಸೊಪ್ಪು ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಎತ್ತಿಟ್ಕೊಂತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡುತ್ತದೆ. ಅದರಲ್ಲಿ ನಮ್ಮ ಜೀರ್ಣಕ್ರಿಯೆಗೂ ಸಹ ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬೋದು. ಮತ್ತೆ ಡಯಾಬಿಟಿಸ್ಗೂ ಸಹ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಈ ಮೆಂತ್ಯ ಸೊಪ್ಪು. ಅದಲ್ಲದೆ ಇದರಲ್ಲಿ ಐರನ್ ಕಂಟೆಂಟ್ ಅಧಿಕವಾಗಿರುತ್ತದೆ. ಈಗ ಇದನ್ನ ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ ಸಣ್ಣಗೆ ತುರ್ಕೊಂಡಿರುವಂತಹ ಕ್ಯಾರೆಟ್ ಅನ್ನ ಹಾಕೊಂತ ಇದೀನಿ. ಹಾಗೆ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಾಗೂ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಹಾಗೂ ಒಂದು 1/4 ಚಮಚದಷ್ಟು ಗರಂ ಮಸಾಲ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸತಿ ಮಾಡ್ಕೊಡಿ, ಮನೆಯಲ್ಲೆಲ್ಲ ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈಗ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣನ ಅದರಲ್ಲಿ ಹಾಕೋಬೇಕಾಗುತ್ತೆ. ಹಾಕಿ ಒಮ್ಮೆ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೆ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆಯಲ್ಲಿ, ನೀರನ್ನ ಹಾಕಕ್ ಹೋಗ್ಬೇಡಿ. ಹಾಗೆ ಇದನ್ನ ಬಾಡಿಸ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನೀವು ಬೋಂಡ ಎಲ್ಲ ಮಾಡ್ತೀರಲ್ಲ, ಆ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ. ಈಗ ಇದನ್ನ ತಣ್ಣಗಾದ್ಮೇಲೆ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ನೀವು ಯಾವ ಸೈಜ್ ನಲ್ಲಿ ಪರೋಟನ ಮಾಡ್ಕೊಂತೀರಾ ಆ ಸೈಜ್ ನಲ್ಲಿ ಉಂಡೆಗಳನ್ನ ಕಟ್ಕೊಳ್ಳಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀವಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಮೊದಲೇ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಈಗ ಅದರಲ್ಲಿ ಅದೇ ಸೈಜಿನ ಸ್ವಲ್ಪ ಉಂಡೆಯನ್ನ ತಗೊಂತಾ ಇದ್ದೀನಿ. ಈಗ ನಾನು ಯಾವ ರೀತಿಯಾಗಿ ತೋರಿಸ್ತೀನಿ ಆ ರೀತಿಯಾಗಿ ನೀವು ಸ್ಟಫ್ ಮಾಡ್ಕೋಬೇಕಾಗುತ್ತೆ. ಮಕ್ಕಳಿಗೆ ಒಂದೇ ರೀತಿಯಾಗಿ ಲಂಚ್ ಬಾಕ್ಸ್ ನ ಕೊಡೋ ಬದಲು ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಾಡ್ಕೊಡಿ, ಇಷ್ಟಪಟ್ಟು ತಿನ್ಕೊ ಬರ್ತಾರೆ. ಮತ್ತೆ ಮಾರ್ನಿಂಗ್ಗೂ ಅಷ್ಟೇನೆ ಇದೇ ರೀತಿಯಾಗಿ ನಾನು ಎಲ್ಲದಕ್ಕೂ ಸಹ ಫಿಲ್ ಮಾಡ್ಕೊಂತಾ ಇದ್ದೀನಿ. ನಂತರ ಈಗ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ಇದನ್ನ ಲಟ್ಟಿಸ್ಕೋಬೇಕಾಗುತ್ತೆ. ನೀವು ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪನೂ ಸಾಕಿ ತಗೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಈಗ ಮೊದಲೇ ತವಾನ ಕಾಯೋದಕ್ಕೆ ಇಟ್ಟಿದೆ. ಈ ರೀತಿಯಾಗಿ ನೀವು 2 ಸೈಡ್ ಅನ್ನು ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ತವಾದಲ್ಲಿ. ನೀವು ಚಪಾತಿನೆಲ್ಲ ಯಾವ ರೀತಿಯಾಗಿ ಬೇಯಿಸ್ತೀರಾ ಅದೇ ರೀತಿಯಾಗಿನೇ 2 ಸೈಡ್ ಅನ್ನು ಸಹ ಸ್ವಲ್ಪ ಎಣ್ಣೆ ಹಾಕೊಂತ ಬೇಯಿಸ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಇಲ್ಲಿ ತುಪ್ಪವನ್ನಾದ್ರೂ ಸಹ ಯೂಸ್ ಮಾಡಬಹುದು. ಇದೇ ರೀತಿಯಾಗಿ ನಾನು ಎಲ್ಲವನ್ನು ಸಹ ಬೇಯಿಸ್ಕೊಂತಾ ಇದ್ದೀನಿ, ಎಲ್ಲ ಪರೋಟಗಳನ್ನು. ನಾನು ಮೊದಲೇ ಹೇಳಿದಾಗ ಇದಕ್ಕೆ ನಿಮ್ಗೆ ಯಾವುದೇ ರೀತಿಯಾದ ಚಟ್ನಿ ಬೇಕಾಗಲ್ಲ,
ಸಾಂಬಾರ್ ಬೇಕಾಗಲ್ಲ, ಪಲ್ಯ ಬೇಕಾಗಲ್ಲ, ಹಾಗೆ ಸಹ ನೀವು ತಿನ್ಕೋಬಹುದು. ಬೇಕಾದ್ರೆ ನೀವು ಪಲ್ಯ ಚಟ್ನಿ ಜೊತೆ ಇಲ್ಲ ಉಪ್ಪಿನಕಾಯಿ ಜೊತೆನೂ ಸಹ ತಿನ್ಕೋಬಹುದು. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪನೂ ಸಹ ಕಟ್ ಆಗೋದಿಲ್ಲ, ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ. ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದೀನಿ ಒಳಗಡೆ ಎಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ ಅಂತ. ಮಕ್ಕಳಿಗೆ ಈ ರೀತಿಯಾಗಿ ಮಾಡ್ಕೊಡಿ, ಮಕ್ಕಳನ್ನು ಸಹ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ಹೇಗ್ ಬಂತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.